ನಮಸ್ಕಾರ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಹೊಸ ಮೊಬೈಲ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ರೆಡ್ಮಿಯ ನೋಟ್ 5 ಅಷ್ಟೇ ಫ್ರೆಂಡ್ಸ್. ನೋಟ್ 5 ಪ್ರೋ ಅಲ್ಲ, ಓಕೆ, ನೋಟ್ 5. ಓಕೆ ಫ್ರೆಂಡ್ಸ್, ಈ ಒಂದು ಮೊಬೈಲ್ ಬಾಕ್ಸಲ್ಲಿ ನಿಮಗೆ ಏನೇನು ಕಂಟೆಂಟ್ ಸಿಗುತ್ತೆ ಅಂದರೆ ಆಕ್ಸೆಸರೀಸ್ ಏನೇನು ಸಿಗುತ್ತೆ, ಮತ್ತು ಈ ಒಂದು ಮೊಬೈಲ್ ಬಗ್ಗೆ ಏನು ನನ್ನ ಕಡೆಯಿಂದ ಮಾಹಿತಿ ನಿಮ್ಗೆ ಸಿಗ್ಬೋದು, ಮತ್ತು ಈ ಒಂದು ಮೊಬೈಲ್ನ ಸ್ಪೆಸಿಫಿಕೇಶನ್ ಏನೇನು, ಮತ್ತು ಈ ಒಂದು ಮೊಬೈಲಲ್ಲಿ ಮೇನ್ ಹೈಲೈಟ್ ಅಂದರೆ ಡಿಸ್ಪ್ಲೇ. ಓಕೆನಾ, ಈ ಒಂದು ಡಿಸ್ಪ್ಲೇ ಬಗ್ಗೆನೂ ಮಾತಾಡೋಣ. ಈ ಒಂದು ಮೊಬೈಲಲ್ಲಿ ಯಾವ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ ವಗೇರಾ ವಗೇರಾ. ಓಕೆ, ಮತ್ತು ಇದರಲ್ಲಿ ಮೇನ್ ಆಗಿ ಕ್ಯಾಮ್ರಾ ರಿವ್ಯೂ, ಕ್ಯಾಮ್ರಾ ಕ್ಲಿಯರಿಟಿ ಹೇಗಿದೆ, ಮತ್ತು ಕ್ಯಾಮ್ರಾದಲ್ಲಿ ಹೊಸ ಹೊಸ ಆಪ್ಷನ್ ಏನೇನಿದೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇವತ್ತಿನ ಈ ಒಂದೇ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಯಾವುದೇ ಟೈಮ್ ವೇಸ್ಟ್ ಇಲ್ಲದೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಮಾತು, ಅದೇನಪ್ಪ ಅಂದರೆ ಇಲ್ಲಿವರೆಗೂ ನೀವು ನಮ್ಮ ಮನೋಜ್ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸಬ್ಸ್ಕ್ರೈಬ್ ಬಟನ್, ಮತ್ತು ಅದ್ರ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಲ್ ಐಕನ್, ಇವೆರಡರ ಮೇಲೂ ಇಲ್ಲಿ ಕ್ಲಿಕ್ ಮಾಡೋಕೆ ಹೋಗ್ಬೇಡಿ ಫ್ರೆಂಡ್ಸ್, ಉಪಯೋಗ ಇಲ್ಲ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೇ ಥರ ನಿಮಗೆ ಕಾಣಿಸ್ಬೋದು, ಅಲ್ಲಿ ಹೋಗಿ ನಮ್ಮ ಮನೋಜ್ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೆಕ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ನ ಒತ್ತಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡೋಣ ಇಲ್ಲಿಂದ. ನನ್ನ ಕೈಗೆ ಹಾಕಿರೋದು ಫ್ರೆಂಡ್ಸ್, ಅದಕ್ಕೋಸ್ಕರ ಇದನ್ನ ನಾನು ಬೇಕ್ ಮಾಡ್ತಾ ಇದ್ದೀನಿ. ಓಕೆ ಮತ್ತೆ ಒಂದು ಸೀಲ್ ಇದೆ. ಓಕೆ, ಮೊಬೈಲ್ ಹಾಕೋಣ. ಓಕೆ ಫ್ರೆಂಡ್ಸ್, ಈ ಒಂದು ಮೊಬೈಲ್ ಬಂದರೆ ಈ ಒಂದು ಬಾಕ್ಸ್ ಮತ್ತೆ ಬಾಕ್ಸ್ನ ಸೈಡ್ ಇಡೋಣ. ಓಕೆ, ಇದನ್ನು ಕೂಡ ಕಟ್ ಮಾಡೋಣ ಇದನ್ನು. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡಬಹುದು ಇಂಡಿಯಾ ನಂಬರ್ 1 ಸ್ಮಾರ್ಟ್ಫೋನ್ ಅಂತ ಹಾಕಿದ್ದಾರೆ, ರೆಡ್ಮಿ ನೋಟ್ 5. ಓಕೆ ಓಕೆ ಫ್ರೆಂಡ್ಸ್, ಇಲ್ಲಿ ಸ್ಪೆಸಿಫಿಕೇಶನ್ ಬಂದಾಗಿ ಮೇನ್ ನೋಡೋಣ. ಸ್ಪೆಸಿಫಿಕೇಶನ್ ಏನಿದೆ ಅಂತ ಫೋಕಸ್ ಮಾಡ್ತೀನಿ ನನ್ನ ಕ್ಯಾಮೆರಾದಲ್ಲಿ. ಓಕೆ, 5.9.9 ಇಂಚ್ ಸ್ಕ್ರೀನ್ ಇದೆ, ಮತ್ತೆ ಫ್ರಂಟ್ ಸೆಲ್ಫಿ ಲೈಟ್ ಇದೆ. ಓಕೆ, 12 ಮೆಗಾಪಿಕ್ಸೆಲ್ ರೇರ್ ಕ್ಯಾಮೆರಾ ಇದೆ, ಮತ್ತೆ 4000 mAh ನ ಬ್ಯಾಟರಿ ಇದೆ. ಸ್ನ್ಯಾಪ್ಡ್ರಾಗನ್ 625 ಪ್ರೊಸೆಸರ್ ಇದೆ, 14 nanometer ಟೆಕ್ನಾಲಜಿ ಆಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದು 4GB RAM ಮತ್ತೆ 64GB ವರ್ಷನ್ ಇದು, ಮತ್ತೆ ಗೋಲ್ಡ್ ಕಲರ್ ನಿಮಗೆ ಅವೈಲೇಬಲ್ ಇದೆ, ಗೋಲ್ಡ್ ಕಲರ್ ಮಾಡಿದೆ. ಇಲ್ಲಿ ನೀವು ನೋಡಬಹುದು ಮೇನ್ ಫ್ರೆಂಡ್ಸ್ ಮೇಡ್ ಇನ್ ಇಂಡಿಯಾ. ಓಕೆ ಓಕೆ, ಮತ್ತೆ ಇದರಲ್ಲಿ ಏನೇನು ಸಿಗುತ್ತೆ ಅನ್ನೋದು ಪ್ರಾಡಕ್ಟ್. ಓಕೆ, ಕ್ವಾಲಿಟಿ 1 ಯೂನಿಟ್ ರೆಡ್ಮಿ ನೋಟ್ 5 ಲಾಲಾಲಾಲಾಲಾ. ಓಕೆ, ಮತ್ತೆ ಬಂದು ಈ ಮೊಬೈಲ್ ಓಪನ್ ಮಾಡೋಣ. ನೀವು ನೋಡಬಹುದು ಈ ಮೊಬೈಲ್ ಏನಿದೆ ಅಂತ. ಬಾಕ್ಸ್ ಕಂಟೆಂಟ್ ಬಂದು ಈ ತರ ಇದೆ ಫ್ರೆಂಡ್ಸ್. ಓಕೆ, ವಾಟ್ ಇಸ್ ದಿಸ್? ಡು ನಾಟ್ ಅಕ್ಸೆಪ್ಟ್ ಇಫ್ ಸಿ ಇಸ್ ಬ್ರೋಕನ್. ಓಕೆ, ಯಾವ ಕಡೆ ಸಿ ಬ್ರೋಕನ್ ಆಗಿಲ್ಲ. ಓಕೆ, ನಾನು ಏನಾಗಿದೆ ಓಪನ್ ಮಾಡೋಣ. ನಾನು ಮತ್ತೆ ನನ್ನ ಬ್ಲೇಡ್ ತಗೊಂತಾ ಇದ್ದೀನಿ. ಇಲ್ಲಿ ಒಂದು ಸಿಡಿ ಫ್ರೆಂಡ್ಸ್, ಈ ಸಿಡಿ ನಾನು ಬ್ರೇಕ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮೊಬೈಲ್ ಈ ಥರ ಇದೆ ನಿಮಗೆ ಬಾಕ್ಸು. ಓಕೆನಾ, ಓಕೆ, ಇದನ್ನ ಒಂದು ಬ್ರೇಕ್ ಮಾಡೋಣ ಕ್ಯಾಮರಾ. ಮತ್ತೆ ಇನ್ನೊಂದು ಸಿಡಿ ಇದೆ ಕೆಳಗಡೆ ಇದೆ, ಈ ಸಿಡಿ ಕೂಡ ಬ್ರೇಕ್ ಮಾಡೋಣ. ಓಕೆ, ಎರಡು ಸಿಡಿ ಕೂಡ ಬೇಕಾಯಿತು. ಮೊಬೈಲ್ ಓಪನ್ ಮಾಡೋಣ. ಓಕೆ ಫ್ರೆಂಡ್ಸ್, ಬಾಕ್ಸ್ ಓಪನ್ ಆಗಿದ ತಕ್ಷಣ ಮೊದಲಾಗಿ ನಮಗೆ ಈ ಥರ ಒಂದು ಎನ್ವಲಪ್ ಸಿಗುತ್ತೆ, ಫುಲ್ ಪ್ಯಾಕೆಡ್ ಎನ್ವಲಪ್. ಓಕೆ, ಇದನ್ನ ಆಮೇಲೆ ಓಪನ್ ಮಾಡೋಣ. ಇನ್ನು ಸೈಡ್ ಇಡೋಣ. ಮತ್ತೆ ಈ ಬಾಕ್ಸಲ್ಲಿ ಏನು ಸಿಗುತ್ತೆ ಅಂತ ನೋಡೋಣ. ಮೇನ್ ಆಗಿ ಬಂದು ಒಂದು ಮೊಬೈಲ್ ಸಿಗುತ್ತೆ, ಈ ಮೊಬೈಲ್ ಆಮೇಲೆ ನೋಡೋಣ. ಓಕೆನಾ, ಮತ್ತೆ ಫ್ರೆಂಡ್ಸ್, ಈ ಒಂದು ಬಾಕ್ಸ್ ಕಂಟೆಂಟ್ ಬಂದು ಇದೊಂದು ಕ್ವಿಕ್ ಯೂಸರ್ ಗೈಡ್, ಮತ್ತೆ ಇದೊಂದು ವಾರಂಟಿ ಕಾರ್ಡ್ ಇರ್ಬೋದು, ಅಥವಾ ಇದು ಕೂಡ ಒಂದು ಯೂಸರ್ ಗೈಡ್ ಇರ್ಬೋದು. ಓಕೆ, ಇದನ್ನ ಪಕ್ಕದಲ್ಲಿ ಇಡೋಣ ಫ್ರೆಂಡ್ಸ್. ಇದು ಮೇನ್ ಆಗಿ ಬಂದ್ಬಿಟ್ಟು ಟೈಪ್ USB to USB ನಾರ್ಮಲ್ ಕೇಬಲ್ ಬಂದ್ಬಿಟ್ಟು ಫ್ರೆಂಡ್ಸ್, ಇದು USB C ಟೈಪ್ ಬರೋದಿಲ್ಲ ಇದರಲ್ಲಿ. ಓಕೆನಾ, ಇದನ್ನು ಕೂಡ ತೆಗೆದು ಸೈಡ್ ಇಡೋಣ. ನೆಕ್ಸ್ಟ್ ಇಲ್ಲಿ ನಿಮಗೆ ಸಿಮ್ ಇಜೆಕ್ಟರ್ ಪಿನ್ ಸಿಗುತ್ತೆ. ನೆಕ್ಸ್ಟ್ ಚಾರ್ಜರ್. ಚಾರ್ಜರ್ ಬಂದ್ಬಿಟ್ಟು ಇಲ್ಲಿದೆ ಫ್ರೆಂಡ್ಸ್. ಚಾರ್ಜರ್ ನೀವು ನೋಡಬಹುದು. ಚಾರ್ಜರ್ ಇನ್ ಫಾಸ್ಟ್ ಚಾರ್ಜರ್, ನಾರ್ಮಲ್ ಚಾರ್ಜರ್ ನೋಡೋಣ ಒಂದು ಸೆಕೆಂಡ್. ಓಕೆ ಫ್ರೆಂಡ್ಸ್, ನಾರ್ಮಲ್ ಚಾರ್ಜರ್ ತರ ಕಾಣಿಸ್ತಾ ಇದೆ. 5 ವೋಲ್ಟ್ 2 ಆಂಪಿಯರ್ನ ಒಂದು ಚಾರ್ಜರ್ ಆಗಿದೆ ಇದು. ಓಕೆನಾ, ಕಾಣಿಸ್ತಾ ಇದೆ. ಓಕೆ, ಇದಿಷ್ಟು ಬಾಕ್ಸ್ ಕಂಟೆಂಟ್ ಆಗಿದೆ ಫ್ರೆಂಡ್ಸ್, ಮೇನ್ ಆಗಿ ಬಂದ್ಬಿಟ್ಟು. ಓಕೆ, ಇದರಲ್ಲಿ ಏನಿದೆ ಅಂತ ನೋಡೋಣ. ಇದು ಎಸ್ಪೆಷಲಿ ಈ ಮೊಬೈಲ್ ಜೊತೆ ಮಾತ್ರ ಬಂದಿರೋದು ಅಂತ ನಾನು ತಿಳ್ಕೊತೀನಿ. ಯಾಕಂದ್ರೆ ಇಲ್ಲಿ ಯಾವುದೇ ಥರದ ಮೊಬೈಲಲ್ಲಿ ನಾನು ಅನ್ಬಾಕ್ಸ್ ಮಾಡಿರೋ ಮೊಬೈಲಲ್ಲಿ ಈ ಥರ ಎನ್ವಲಪ್ ಸಿಕ್ಕಿಲ್ಲ. ಇದೇನು ಅಂತ ತೆಗೆದು ನೋಡಿದ್ರೆ ಇಲ್ಲಿ ಒಂದು ನಿಮಗೆ ಸಿಲಿಕಾನ್ ಕೇಸ್ ಸಿಗುತ್ತೆ ಫ್ರೆಂಡ್ಸ್. ಓಕೆ, ನೋಡ್ತಾ ಇದ್ದೀರಲ್ಲ ಸಿಲಿಕಾನ್ ಕೇಸ್. ಓಕೆ ಓಕೆ, ಇದಿಷ್ಟು ಬಾಕ್ಸ್ ಕಂಟೆಂಟ್ ಸೈಡಿಗೆ ಎತ್ತಿರೋಣ. ಮೇನ್ ಆಗಿ ತಗೋಣ ಈಗ ಮೊಬೈಲ್ ಕಡೆಗೆ. ಓಕೆ ಫ್ರೆಂಡ್ಸ್, ಮೊಬೈಲ್ ಬಂದ್ಬಿಟ್ಟು ನಿಮಗೆ ಈ ಥರ ಒಂದು ಲುಕ್ ಇರುತ್ತೆ. ಮೊಬೈಲ್ ಫ್ರಂಟಲ್ಲಿ ನಿಮಗೆ ಕ್ಯಾಮರಾ, ಮತ್ತೆ ಒಂದು ಫ್ಲಾಶ್ ಲೈಟ್, ಮತ್ತೆ ಸೆನ್ಸರ್, ಮತ್ತೆ ಮೇನ್ ಸ್ಪೀಕರ್ ಇದೆಲ್ಲ ಫ್ರೆಂಡ್ಸ್. ಕೆಳಗಡೆ ಇದೆ ಮೇನ್ ಸ್ಪೀಕರ್, ಇದು ಇಯರಿಂಗ್ ಸ್ಪೀಕರ್. ಓಕೆ, ಕೆಳಗಡೆ ಇನ್ಫಿನಿಟಿ ಡಿಸ್ಪ್ಲೇ 8.2Hz 5.9.9, ಮತ್ತೆ ಹಿಂಗಡೆ ನಿಮಗೆ ಕ್ಯಾಮರಾ, ಫ್ಲಾಶ್ ಲೈಟ್, ಫಿಂಗರ್ ಪ್ರಿಂಟ್ ಸೆನ್ಸರ್, ಮತ್ತೆ ಈ ಕಡೆ ಸೈಡಲ್ಲಿ ಬಂದೋದ್ರೆ ನಿಮಗೆ ಇಲ್ಲಿ ವಾಲ್ಯೂಮ್ ಡೌನ್, ವಾಲ್ಯೂಮ್ ಅಪ್ ಬಟನ್, ಮತ್ತೆ ಪವರ್ ಆಫ್ ಬಟನ್ ಸಿಗುತ್ತೆ. ಮತ್ತೆ ಮೇಲ್ಗಡೆ ಬರೋದ್ರೆ ನಿಮಗೆ 3.5 ಆಗಿದೆ ಚಾರ್ಜ್, ಮತ್ತೆ ಇನ್ಫ್ರಾರೆಡ್ ರೇಡಿಯೇಷನ್, ಮತ್ತೆ ಇದು ಇನ್ಫ್ರಾರೆಡ್ ರೇಡಿಯೇಷನ್ ಫ್ರೆಂಡ್ಸ್. ಇದು ಸೆಕೆಂಡರಿ ಮೈಕ್ರೋಫೋನ್. ಓಕೆ ಫ್ರೆಂಡ್ಸ್, ಈ ಕಡೆ ಬರೋದ್ರೆ ನಿಮಗೆ ಹೈಬ್ರಿಡ್ ಸಿಮ್ ಸ್ಪಾಟ್ ಸಿಗುತ್ತೆ. ನೋಡ್ತಾ ಇದ್ದೀರಾ ಹೈಬ್ರಿಡ್ ಸಿಮ್ ಸ್ಪಾಟ್. ಮತ್ತೆ ಕೆಳಗಡೆ ಬರೋದ್ರೆ ನಿಮಗೆ 2 ಸ್ಪೀಕರ್ ಸಿಗುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ಅಂದರೆ ಒಂದು ಸ್ಪೀಕರ್, ಒಂದು ಮೈಕ್, ಮತ್ತೆ ಇಲ್ಲಿ ನಿಮಗೆ ಚಾರ್ಜರ್ ಪೋರ್ಟಿಂಗ್. ಓಕೆ ಫ್ರೆಂಡ್ಸ್, ಈ ಮೊಬೈಲ್ನ ಫಸ್ಟ್ ಬುಕ್ ಮಾಡೋಣ. ಫಸ್ಟ್ ಬುಕ್ಕಲ್ಲಿ ಈ ಮೊಬೈಲ್ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. EMI UI9. ಓಕೆ, ಪಾಸ್ ಇಂಗ್ಲಿಷ್ ಇಂಡಿಯಾ. ನೆಕ್ಸ್ಟ್ ಓಕೆ, reason
ಓಕೆ ಫ್ರೆಂಡ್ಸ್, ನನ್ನ ಮೊಬೈಲ್ ಸೆಟಪ್ ಆಗಿದೆ. ಮೊದಲಾಗಿ ಬಂದುಬಿಟ್ಟು ಲಾಕ್ನ ಓಪನ್ ಮಾಡೋಣ. ಓಕೆ, ಲಾಕ್ ಓಪನ್ ಆಯಿತು. ಮೇಯ್ನಾಗಿ ಈಗ ಸ್ಕ್ರೀನ್ ಬಗ್ಗೆ ಮಾತಾಡೋಣ ಮೊದಲಾಗಿ, ಆಮೇಲೆ ನೆಕ್ಸ್ಟ್ ಎಲ್ಲ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಇಲ್ಲಿ ಮೇಯ್ನಾಗಿ ಬಂದುಬಿಟ್ಟು 18.9 ಇಂಚ್ನ ಒಂದು ಸ್ಕ್ರೀನ್ ಎಕ್ಸ್ಪೆಕ್ಟ್ ರೇಷಿಯೋ ಇದೆ. ಇದರಲ್ಲಿ ನಿಮಗೆ ರೀಸೊಲ್ಯೂಷನ್ ಬಂದುಬಿಟ್ಟು 2160x1080 ಫುಲ್ HD ಡಿಸ್ಪ್ಲೇ ಸಿಗುತ್ತೆ. ಇದರಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದರೆ ಇಲ್ಲಿ ಕಲರ್ ಟೆಂಪ್ರೇಚರ್ ಅಡ್ಜಸ್ಟ್ಮೆಂಟ್ ಕೂಡ ಈ ಒಂದು ಡಿಸ್ಪ್ಲೇಯಲ್ಲಿ ನಿಮಗೆ ಸಿಗುತ್ತೆ. ನೈಟ್ ಡಿಸ್ಪ್ಲೇನೂ ಸಿಗುತ್ತೆ, ಸನ್ಲೈಟ್ ಡಿಸ್ಪ್ಲೇನೂ ಸಿಗುತ್ತೆ. ಸಾಕಷ್ಟು ಥರದ ಈ ಒಂದು ಸ್ಕ್ರೀನ್ನಲ್ಲಿ ಆಪ್ಷನ್ ಸಿಗ್ತಾ ಹೋಗುತ್ತೆ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಮೂವ್ ಆಗೋಣ ಕ್ಯಾಮ್ರಾದ ಬಗ್ಗೆ. ಓಕೆ ಫ್ರೆಂಡ್ಸ್, ಇಲ್ಲಿ ಮೇನಾಗಿ ಬರೋದಾದರೆ 12 ಮೆಗಾಪಿಕ್ಸೆಲ್ನ ಒಂದು ರೇರ್ ಕ್ಯಾಮ್ರಾ ಸಿಗುತ್ತೆ ವಿತ್ ಡ್ಯುಯಲ್ ಟೋನ್ LED ಫ್ಲಾಶ್. ಇಲ್ಲಿ ನಿಮಗೆ ಅಪರ್ಚರ್ ಬರೋದಾದರೆ f2.2ನ ಒಂದು ಅಪರ್ಚರ್ ಸಿಗುತ್ತೆ. ಇಲ್ಲಿ ಸಾಕಷ್ಟು ಥರದ ಎಕ್ಸ್ಟ್ರಾ ಆಪ್ಷನ್ ಕೂಡ ಸಿಗ್ತಾ ಹೋಗುತ್ತೆ. HDR ಮತ್ತು ಬ್ರಷ್ ಮೋಡ್, ಫೇಸ್ ರೆಕಗ್ನೈಸೇಷನ್ ಪ್ರೋಗ್ರಾಮ್, ಇನ್ನಷ್ಟು ಥರದ ಆಪ್ಷನ್ ಸಿಗುತ್ತೆ. ಮತ್ತು ಇಲ್ಲಿ ಫ್ರಂಟ್ ಕ್ಯಾಮ್ರಾದ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ 5 ಮೆಗಾಪಿಕ್ಸೆಲ್ನ ಒಂದು ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಸೆಲ್ಫಿ ಲೈಟ್ ಕೂಡ ಇದೆ, ಅಂದರೆ ಫ್ರಂಟ್ ಫ್ಲಾಶ್ ಕೂಡ ಇದೆ. ಮತ್ತು ಇದರಲ್ಲೂ ಕೂಡ ಫೇಸ್ ರೆಕಗ್ನೈಸೇಷನ್ ಆಪ್ಷನ್ ಸಿಗುತ್ತೆ. ಮತ್ತು ಇಲ್ಲಿ 1080p 720p ಅಂದರೆ 720p ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. 13 FPS ಅಂದರೆ ಫ್ರೇಮ್ಸ್ ಪರ್ ಸೆಕೆಂಡ್ನ ಒಂದು ವಿಡಿಯೋ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ನೆಕ್ಸ್ಟ್ ಬರೋದಾದರೆ ಇಲ್ಲಿ ಸ್ಲೋ ಮೋಷನ್ ವಿಡಿಯೋ ಕೂಡ ಸಿಗುತ್ತೆ, ಅಂದರೆ ಸ್ಲೋ ಮೋಷನ್ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು ಈ ಒಂದು ಮೊಬೈಲ್ನಲ್ಲಿ. ಮತ್ತು ಫಾಸ್ಟ್ ಮೋಷನ್ ರೆಕಾರ್ಡಿಂಗ್ ಕೂಡ ಈ ಒಂದು ಮೊಬೈಲ್ನಲ್ಲಿ ಮಾಡ್ಬೋದು. ಅದು ಯಾವ್ಯಾವ ಥರ ಅನ್ನೋದಾದರೆ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾನೆ ಇದ್ದೀರಾ, ಈ ಥರ ಫ್ರೆಂಡ್ಸ್. ಓಕೆನಾ? ಬನ್ನಿ ನೆಕ್ಸ್ಟ್ ಮೂವ್ ಆಗೋಣ ಇದರ ಒಂದು ಬ್ಯಾಟ್ರಿ ಲೈಫ್ ಮತ್ತು ನೆಕ್ಸ್ಟ್ ಆಪ್ಷನ್. ಓಕೆ ಫ್ರೆಂಡ್ಸ್, ಮೇನಾಗಿ ಬಂದುಬಿಟ್ಟು ಬ್ಯಾಟ್ರಿ ಬಗ್ಗೆ ಮಾತಾಡೋಣ. ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ 4000 mAh ಒಂದು ಬ್ಯಾಟ್ರಿ ಸಿಗುತ್ತೆ. ನಾನ್ ರಿಮೂವಬಲ್ ಬ್ಯಾಟ್ರಿ ಆಗಿದೆ ಇಲ್ಲಿ. ಮತ್ತು ನಿಮಗೆ ಚಾರ್ಜಿಂಗ್ ಸ್ಪೀಡ್ ಬಂದುಬಿಟ್ಟು 5 ವೋಲ್ಟ್ಸ್ನ 2 ಆಂಪಿಯರ್ನ ಒಂದು ಚಾರ್ಜರ್ ಸಿಗುತ್ತೆ. ಮೇಯ್ನಾಗಿ ಈಗ ಪ್ರೊಸೆಸರ್ ಬಗ್ಗೆ ಮಾತಾಡೋಣ. ಪ್ರೊಸೆಸರ್ ಇಂಟರ್ನಲ್ ಮೆಮೊರಿ ಬಗ್ಗೆ ಮಾತಾಡೋಣ. ಇಲ್ಲಿ ಸ್ನ್ಯಾಪ್ಡ್ರ್ಯಾಗನ್ನ 625 ಪ್ರೊಸೆಸರ್ ಸಿಗುತ್ತೆ. ಮತ್ತು ಅಡ್ರಿನೋ 506 ಸಪೋರ್ಟ್ ಕೂಡ ಇದೆ. ಇಲ್ಲಿ ನಿಮಗೆ 2 ವೇರಿಯಂಟ್ ಸಿಗುತ್ತೆ. 3GB ಒಂದು ವೇರಿಯಂಟ್ ಸಿಗುತ್ತೆ, 4GB ವೇರಿಯಂಟ್ ಸಿಗುತ್ತೆ. 4GBಯಲ್ಲಿ 64GB ಇನ್ಬಿಲ್ಟ್ ಸಿಗುತ್ತೆ, 3GBಯಲ್ಲಿ 32GB ಇನ್ಬಿಲ್ಟ್ ಸಿಗುತ್ತೆ. ಮೇಯ್ನಾಗಿ ಬಂದುಬಿಟ್ಟು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋಣ. ಇಲ್ಲಿ ಕನೆಕ್ಟಿವಿಟಿ ಬಗ್ಗೆ ಇಲ್ಲಿ ಮಾತಾಡೋದಾದರೆ ಇಲ್ಲಿ ನಿಮಗೆ ಮೇಯ್ನಾಗಿ ವೈಫೈನ ಬಗ್ಗೆ ಮಾತಾಡೋದಾದರೆ 5 GHz ಒಂದು ವೈಫೈ ಸಿಗುತ್ತೆ. ವೈಫೈ ಡೈರೆಕ್ಟ್ ಆಪ್ಷನ್ ಕೂಡ ಇದೆ, ಮತ್ತು ವೈಫೈ ಡಿಸ್ಪ್ಲೇ ಕೂಡ ಇದೆ. ಬ್ಲೂಟೂತ್ ಬಗ್ಗೆ ಮಾತಾಡೋದಾದರೆ ಬ್ಲೂಟೂತ್ 4.2 ಬ್ಲೂಟೂತ್ ಇದೆ. ಮತ್ತು ಇಲ್ಲಿ 4G ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ ಸಿಮ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ 4G LTE ಸಪೋರ್ಟ್ ಕೂಡ ಇದೆ. ಇಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಯೂಸ್ ಮಾಡಿದ್ದಾರೆ. 3 ಚಾಯ್ಸ್ ಇರುತ್ತೆ ಫ್ರೆಂಡ್ಸ್, ಆದರೆ 2 ಸಿಮ್ ಅಥವಾ 1 ಸಿಮ್ 1 ಮೆಮೊರಿ ಕಾರ್ಡ್ನ ಇಲ್ಲಿ ಯೂಸ್ ಮಾಡ್ಬೋದು ನೀವು ಮೇನಾಗಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬನ್ನಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ರೆಡ್ಮಿ ನೋಟ್ 5 ಮೊಬೈಲ್ ಬಗ್ಗೆ ಇಷ್ಟೇ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.